ಇದು ಒಂಥರ ದಾಸವಾಳ ಹೂವು. ಇವಾಗ ಜಸ್ಟ್ ಇಲ್ಲೆಲ್ಲ ಬಟ್ಟೆ ಎಲ್ಲ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಓಕೆ, ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿರಿ. ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್. ಓಕೆ, ಬರ್ರಿ ಬ್ಲಾಗ್ನ ಕಂಟಿನ್ಯೂ ಮಾಡಿ. ವಾವ್, ಈ ಹೂವು ನೋಡ್ರಿ ಎಷ್ಟು ಚಂದ ಆಗ್ಯದ ಅಂಥೇಳಿ. ಇದು ಒಂಥರ ದಾಸವಾಳ ಹೂವು. ಎಷ್ಟು ಮಸ್ತ್ ಆಗೈತೆ ನೋಡ್ರಿ, ಕಲರ್ ಎಷ್ಟು ಸಖತ್ತಾಗೈತೆ. ಇಲ್ಲೇ ಸುಮ್ಮನೆ ಇನ್ನೂ ಟೈಮ್ ಇವಾಗ 4:30 ಆಗೈತಿ. ನಾನೇ ಸುಮ್ಮನೆ ಮೇಲೆ ಬಂದಿದ್ದೆ. ಓಕೆ, ಇವಾಗ ಜಸ್ಟ್ ಇಲ್ಲೆಲ್ಲ ಬಟ್ಟೆ ಎಲ್ಲ ಹಾಕೀನಿ, ವಾಶ್ ಮಾಡಿ ಹಾಕಿದ್ದಾಯಿತು. ಹಾಗೆ ಸುಮ್ಮನೆ ಮೇಲೆ ಬಂದಿದ್ದೆ, ಬಟ್ಟೆ ಎಲ್ಲ ಹಾಕಿ ಹಾಗೆ ಸುಮ್ಮನೆ ಗಿಡ ಮತ್ತು ಒಂದು 4 ಪಾಟೆಲ್ಲ ತೊಗೊಂಡ್ಬಂದಾರ, ಮತ್ತು ಒಂದು 4-5 ಪಾಟೆಲ್ಲ ತೊಗೊಂಡು ಬಂದಾರ. ಸಣ್ಣ ತೊಗೊಂಡು ಬಂದಾರ. ಇದನ್ನೆಲ್ಲ ಮಣ್ಣೆಲ್ಲ ಹಾಕಿ ಇನ್ನು ರೀಪಾಟ್ ಮಾಡಬೇಕು. ಇನ್ನೂ ಮಾಡಿಲ್ಲ, ಅಷ್ಟೇ ಬಿಟ್ಟಾರ. ಇದು ದಾಸವಾಳ ಹೂವು ಎಷ್ಟು ಚಂದ ಆಗೈತೆ ನೋಡ್ರಿ. ಓಕೆ, ಈಗ ಕೆಳಗೆ ಹೋಗ್ತೀನಿ. ಆದಿತ್ಯ ಹೊಲ್ಕೊಂಡಿದ್ದ, ಎದ್ದಿರ್ತಾನಂತ ಅನಿಸ್ತೈತಿ. ಓಕೆ, ಕೆಳಗೆ ಹೋದ್ಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಓಕೆ, ಕೆಳಗೆ ಬಂದಮೇಲೆ ಮತ್ತೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಬಜ್ಜಿ ಮಾಡ್ಬೇಕಂಥೇಳಿ ಎಲ್ಲನೂ ನಮ್ಮ ಮಮ್ಮಿ ಎಲ್ಲ ಈರುಳ್ಳಿ ಎಲ್ಲ ಕಟ್ ಮಾಡಿ ಕೊಟ್ಟಿದ್ರು. ನಾನು ಕಡಲೆ ಹಿಟ್ಟು, ಒಂದು ಸ್ವಲ್ಪ ಅಜ್ವೈನ, ಉಪ್ಪು, ಸ್ವಲ್ಪ ಖಾರದ ಪುಡಿ, ಚೂರು ಸೋಡಾ ಪುಡಿ ಹಾಕಿದ್ದು, ಜಾಸ್ತಿ ಹಾಕಿರಲಿಲ್ಲ. ಅದಕ್ಕೆ ಅದನ್ನೆಲ್ಲ ರೆಡಿ ಮಾಡಿ ಕಲಸಿ ಒಂದು 15 ನಿಮಿಷ ಬಿಟ್ಟಿದ್ದೆ. ಮತ್ತು ಇವಾಗ ಎಲ್ಲನೂ ಬಜ್ಜಿನ ಎಣ್ಣೆ ಒಳಗೆ ಬಿಡೋನು. ಓಕೆ, ಯಾಕೋ ಬಜ್ಜಿ ತಿನ್ಬೇಕಂತ ಅನ್ಸಿತ್ತಾನೆ ನಮ್ಮ ಮನೆಗೆ ಎಲ್ರಿಗೂ. ಏನು ಹೊರಗಿಂದ ತರೋದಕ್ಕಿಂತ ಈ ಥರ ತಿನ್ಬೇಕಂತ ಅನಿಸಿದ್ರೆ ಮನ್ಯಾಗ ಮಾಡ್ಕೊಂಡು ತಿಂದ್ರೆ ಇನ್ನೂ ಮಸ್ತ್ ಟೇಸ್ಟಿಯಾಗಿನೂ ಇರ್ತಾವೆ. ಇನ್ನು ಈ ಹೊರಗಡೆ ಎಲ್ಲ ಈ ಯಾವ ಥರ ಎಣ್ಣೆ ಇರ್ತೈತೋ ಏನೋ ಗೊತ್ತಾಗಲ್ಲ. ಯಾವಾಗಲಾದ್ರೂ ಒಂದು ಸರಿ ತಿನ್ನೋಕೆ ಓಕೆ, ಬಟ್ ಪದೇ ಪದೇ ತಿನ್ನೋದು ಸರಿಯಲ್ಲ. ಅದಕ್ಕೆ ನಮ್ಮ ಮನ್ಯಾಗ ನಾವು ಇದೇ ಥರನೇ ಮಾಡೋದು. ನಮ್ಮ ಮಮ್ಮಿ ಆದ್ರೂ ಇಷ್ಟೇ, ನಮಗೆ ಯಾವ ಥರ ಬಜ್ಜಿ ಬೇಕು ಅದನ್ನು ಮಾಡಿಕೊಡ್ತಾರೆ. ಮತ್ತು ಆಲೂಗಡ್ಡೆ ಬಜ್ಜಿನೂ ಮಾಡ್ತಾರೆ, ಮಸ್ತ್ ಮಾಡ್ತಾರೆ. ಇದು ಒಂಥರ ಡಿಫ್ರೆಂಟ್ ಬಜ್ಜಿ. ನಾವು ಯಾವಾಗಲೂ ರೌಂಡ್ ಶೇಪ್ ಈ ಥರ ಬಜ್ಜಿ ಮಾಡುವಾಗ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಬಜ್ಜಿನ ಮಾಡ್ತಿದ್ವಿ. ಈ ಥರ ಉದ್ದುದ್ದಕ್ಕಾಗಿ ಹೋಳು ಮಮ್ಮಿ ಅಂಥೇಳಿ ಹೇಳಿದ್ದೆ. ಅದಕ್ಕೆ ಅವರು ಈರುಳ್ಳಿ ಎಲ್ಲ ಉದ್ದುದ್ದಾಗೆ ಹೋಳಿದ್ರು. ಎಲ್ಲ ಕಲಸಿಟ್ಟು ಇವಾಗ ಎಣ್ಣೆ ಒಳಗೆ ಬಿಡಾತೀನಿ. ಮಸ್ತ್ ಟೇಸ್ಟಿಯಾಗಿದ್ದು. ಎಲ್ಲ ಕರೆಕ್ಟು, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿತ್ತು. ಮಸ್ತಿದು. ಖಾರ ಒಂದು ಸ್ವಲ್ಪ ನಾನು ಜಾಸ್ತಿನೇ ಹಾಕಿದ್ದೆ, ಸ್ವಲ್ಪ ಖಾರ ಇರಲಿ ಅಂಥೇಳಿ. ಓಕೆ, ಬರ್ರಿ ಎಲ್ಲನೂ ಫ್ರೈ ಮಾಡ್ಕೊತೀನಿ. ಓಕೆ, ಬ್ಲಾಗ್ ಕಂಟಿನ್ಯೂ ಆಕೈತಿ. ಬ್ಲಾಗ್ನ ಪೂರ್ತಿಯಾಗಿ ಎಂಡ್ವರೆಗೂ ನೋಡಿರಿ, ಫುಲ್ ಇಂಟ್ರೆಸ್ಟಿಂಗ್ ಆಗೈತಿ. ಓಕೆ, ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿರಿ. ಓಕೆ, ಬರ್ರಿ ಬ್ಲಾಗ್ನ ಕಂಟಿನ್ಯೂ ಆಕೈತಿ.
ಓಕೆ, ಒಂದು ಟ್ರಿಪ್ ಬಜ್ಜಿನ ಹಾಕಿದ್ದಾಯಿತು. ಈಗ ಮತ್ತೆ ಎರಡನೇ ಸರಿ ಹಾಕೀನಿ. ಓಕೆ ನೋಡಿರಿ, ಆ ಕಡೆ ಫಸ್ಟ್ನೇದ್ದು ಹಾಕಿದ್ದು ಒಂದು ಸ್ವಲ್ಪ ಜಾಸ್ತಿ ಕರ್ದೀನಿ. ನೋಡೋಣ ಆ ಥರ ಟೇಸ್ಟ್ ಹೆಂಗಿರ್ತಾವೆ ಅಂಥೇಳಿ. ಮತ್ತು ಈ ಕಡೆ ಬಜ್ಜಿ ಕರೆದಿದ್ದು ನೀವು ನೋಡ್ಬೋದು. ಅಷ್ಟೊಂದು ಅದನ್ನು ಫ್ರೈ ಮಾಡಲಿಲ್ಲ, ಅಷ್ಟೇ ಮೀಡಿಯಮ್ ಫ್ರೈ ಮಾಡಿ ತೆಗೆದೆ. ಅವೇ ಎಷ್ಟು ಟೇಸ್ಟಿಯಾಗಿದ್ದು. ಯಾಕಂದ್ರೆ ಮೊದಲಿಗೆ ಜಾಸ್ತಿ ಕರೆದ್ಬಿಟ್ಟಿದ್ನಲ್ಲ, ಒಂದು ಸ್ವಲ್ಪ ಈರುಳ್ಳಿ ಎಲ್ಲ ಒಂದು ಸ್ವಲ್ಪ ಕಪ್ಪಾಗಿರೋ ಥರ ಅನ್ನಿಸ್ತು. ಆಮೇಲೆ ಕರೆದೆ, ಆಮೇಲೆ ಮಸ್ತಾಗಿತ್ತು. ಎಲ್ಲನೂ ಫ್ರೈ ಮಾಡಿ ಕರೆದಿದ್ದಾಯಿತು. ಎಲ್ಲನೂ ತಿಂದು ಲಾಸ್ಟಿಗೆ ಅಷ್ಟೇ ಉಳಿದಿದ್ದು. ಓಕೆ, ಈಗ ಅದೆಲ್ಲ ಆದಮೇಲೆ ನಮ್ಮ ಮಮ್ಮಿ ನೈಟ್ ಅಡುಗೆ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಾರ. ಹೀರೆಕಾಯಿ ಪಲ್ಯ ಮತ್ತು ನುಗ್ಗೆಕಾಯಿ ಸಾಂಬಾರು ಮಾಡೋಕೆ ನುಗ್ಗೆಕಾಯಿ ಎಲ್ಲ ಕಟ್ ಮಾಡಿಟ್ಟಾರ. ಮತ್ತು ರೊಟ್ಟಿ ಎಲ್ಲ ಮಾಡಿದರು. ಓಕೆ, ಅದಾದಮೇಲೆ ರಾಜು ಅವರು ಊರಿಂದ ಬಂದರು. ಅವರು ಬಂದಾಗ ಆಗಲೇ ಟೈಮು 10 ಗಂಟೆ ಏನೋ ಆಗಿತ್ತು ನೈಟ್. ಓಕೆ, ಬಂದ ಕೂಡಲೇ ಊಟ ಮಾಡತ್ತಾರ. ನಮ್ಮ ಪಪ್ಪನೂ ಊಟ ಮಾಡಿರಲಿಲ್ಲ. ಅವ್ರ ಜೊತೆ ಕೂತ್ಕೊಂಡು ಇಬ್ಬರೂ ಊಟ ಮಾಡಕತ್ತಾರ. ಓಕೆ, ಆದಿತ್ಯ ನೋಡ್ರಿ, ಅವನು ಮಲಗಿಸ್ಬೇಕಂಥೇಳಿ ನಾನಿಲ್ಲಿ ಅವನ್ನ ಮಲಗಿಸ್ತಿದ್ದೆ. ಅವನು ಮಲ್ಕೊಳ್ಳಿಲ್ಲ. ಅವ್ರ ಪಪ್ಪ ಬಂದಾನಂಥೇಳಿ ಓಡೋಡಿ ಹೋದ. ಓಕೆ, ಅದಾದಮೇಲೆ ಊಟ ಎಲ್ಲ ಆಯಿತು. ಟೈಮು 10:30 ಏನೋ ಆಗಿತ್ತು. ಮಳೆ ನೋಡ್ರಿ, ಎಷ್ಟು ಜೋರು ಮಳೆ ಅಪ್ಪ, ಫುಲ್ಲು ಜೋರು ಮಳೆ. ಎಷ್ಟು ಜೋರು ಅಂದ್ರೆ 2 ತಾಸು 3 ತಾಸು ಏನೋ ಮಳೆ ಫುಲ್ಲು ಇಷ್ಟೇ ಜೋರು ಮಳೆ ಹೊಡಿತು. ಎಷ್ಟು ಜೋರಾಯ್ತು ನೋಡ್ರಿ ಮಳೆ. ಬಾ, ಇಲ್ಲಿ ಹೊರಗೆ ಬಾ. ಇಲ್ಲೇ ನಿಂದ್ರು, ಇಲ್ಲೇ. ಏನಪ್ಪೂ ಮಳೆ ನೋಡಪ್ಪೂ, ಎಷ್ಟು ಜೋರೈತಿ. ಎಷ್ಟು ಜೋರೈತಪ್ಪ ಮಳೆ. ಅಂಗಿ ತೊಯ್ಬೇಕಾ? ನಿಮ್ಗೆ ಎಷ್ಟು ಸೌಂಡ್ ಐತೆ ನೋಡು, ಕೇಳ್ಬೋದು ನಿಮಗೆ ಸೌಂಡ್. ಅಷ್ಟು ಜೋರು ಮಳೆ ಬರತ್ತಿತ್ತು. ಓಕೆ ನೋಡ್ರಿ, ಇಲ್ಲಿ ನಮ್ಮ ಮಮ್ಮಿರು ಆಗಲೇ ಎಲ್ಲ ಹಾಸಿಗೆ ಎಲ್ಲ ಹೊರಗೆ ತಂದು ಇಟ್ಟಾರೆ. ಯಾಕಂದ್ರೆ ನಾಳೆ ಎಲ್ಲ ಇವೆಲ್ಲ ಹಾಸಿಗೆ ಎಲ್ಲ ಒಗಿತಾರ ನಮ್ಮಪ್ಪ ನಮ್ಮ ಮಮ್ಮಿ. ಯಾಕಂದ್ರೆ ಈ ನಾಗರ ಪಂಚಮಿ ಎಲ್ಲ ಬಂತಲ್ಲ, ಅದಕ್ಕೆ ಮನೆಯೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಳತ್ತಾರ. ಏನಿಲ್ಲ, ಒಂದು ಸ್ವಲ್ಪ ಮನೆಯೆಲ್ಲ ಜಿಡಿ ಹೊಡೆದು ಎಲ್ಲನೂ ತೊಳ್ಕೊಂಡು ಒರೆಸ್ಕೊಂಡು ಇವೆಲ್ಲ ಕೌದ್ಗಿ ಎಲ್ಲ ನಾಳೆ ಒಗೆದು ಹಾಕಿಬಿಡ್ತಾರೆ. ಇವು ಅರ್ಧ ಅಷ್ಟೇ. ಈಗ ಮಲ್ಕೊಳಕ್ಕೆಲ್ಲ ಒಂದಿಷ್ಟು ಕೌದ್ಗಿ ಬೇಕಲ್ಲ, ಅವು ನಾಡಿದ್ದು ಒಗಿತಾರಂತ. ಇವು ಒಂದಿಷ್ಟು ಅರ್ಧ ಒಗ್ಯಾತಾರೆ ಈಗ. ಅದಕ್ಕೆ ಎಲ್ಲನೂ ಇಲ್ಲಿ ಇಟ್ಕೊಂಡಾರ. ಬೆಳಗ್ಗೆ ಜಲ್ದಿ ಎದ್ದು ಕೂಡ್ಲೇ ಅವೆಲ್ಲ ಒಗ್ಯಾಕೆ ಸ್ಟಾರ್ಟ್ ಮಾಡ್ಕೊತಾರ. ಓಕೆ, ಇಲ್ಲಿ ಆದಿತ್ಯ ನೋಡ್ಬೋದು, ಇನ್ನೂ ಮಲ್ಕೊಂಡಿಲ್ಲ. 10:30 ಪೌನೆ 11 ಆಯಿತು ಟೈಮು. ಇನ್ನೂ ಅವ್ನು ಮಲ್ಕೊಳಕ್ಕೆ ತಯಾರಿಲ್ಲ. ಓಕೆ, ಮಳೆ ಬರತ್ತಿತ್ತಲ್ಲ, ಫುಲ್ ಒಂದು ಆಟ ಜೋರಾಗಿಬಿಟ್ಟಿತ್ತು. ಒಡ್ಡಾಡೋದು ಓಡಾಡೋದು ಇದನ್ನೇ ಮಾಡತ್ತಿದ್ದ ಅವನು.
ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿರಿ. ಇನ್ನೂ ಯಾರೆಲ್ಲ ನನ್ನ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿಲ್ಲ ಪ್ಲೀಸ್ ಅಲ್ಲಿ ಹೋಗಿ ಫಾಲೋ ಮಾಡ್ಕೊಳ್ರಿ. ಓಕೆ, ಇಷ್ಟು ಹೇಳ್ತಾ ಇವತ್ತಿನ ಬ್ಲಾಗ್ನ ಎಂಡ್ ಮಾಡತ್ತೀನಿ. ಇನ್ನೂ ಒಳ್ಳೆ ಬ್ಲಾಗ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಬಾಯ್, ಲಾಟ್ಸ್ ಆಫ್ ಲವ್.